ಹೇಗೆ ಎಲ್ಲ ನಮ್ಮ ಭಾರತೀಯ ಜನಗಳು ಇದ್ದಾರೆ ಹಾಗೆ ಸಪೋರ್ಟಿವ್ ಆಗಿರ್ಬೇಕು ಸಹ. ಯಾಕಂದ್ರೆ ನಮಗೋಸ್ಕರ ನಾವಿಲ್ಲಿ ಖುಷಿಯಾಗಿರ್ಬೇಕಾದ್ರಲ್ಲಿ ಗಡಿಯಲ್ಲಿ ನಮ್ಮ ಸೈನಿಕರು ಹೋರಾಡ್ತಿದ್ದಾರೆ. ಹಾಗೂ ಮೋದಿಯವರು ತೋರಿಸಿಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳದ ಸಿಂಧೂರದ ಕೈ ಹಾಕಿದಕ್ಕೆ ಯಾವ ತರ ಅವರಿಗೆ ಅದರದ್ದು ಪ್ರತಿಕಾರ ಸಿಗುತ್ತೆ, ಅವರನ್ನು ಯಾವ ತರ ಅದು ಅವರಿಗೆ ಗೊತ್ತಾಗಿದೆ. ಈಗ ಸೈನ್ಯದ ಒಂದು ವಿಷಯದಲ್ಲಿ ನಾವು ಯಾವುದೇ ರಾಜಕೀಯವನ್ನು ಕೂಡ ಮಾಡುವುದರಲ್ಲಿ ಅರ್ಥ ಇಲ್ಲ. ಮೋದಿ ಅವರು ಕೂಡ ನನ್ನ ಸಾಧನೆ ಅಂತ ಹೇಳಲಿಲ್ಲ. ಮೋದಿ ಅವರು ಕೂಡ ಹೇಳಿದ್ದೆ ಸೈನ್ಯದ ಸಾಧನೆ ಅಂತ. ಸಿದ್ದರಾಮಯ್ಯರ ಹಾಗೆ ನಾನು ಸಾಧನೆ ಮಾಡಿದ್ದೇನೆ ಅಂತ ಯಾವುದನ್ನು ಕೂಡ ಮೋದಿ ಅವರು ಇಷ್ಟವರೆಗೆ ಹೇಳಲಿಲ್ಲ. ಈ ಸಂದರ್ಭದಲ್ಲಿ ಬೇರೆದವರು ಸರ್ಕಾರ ಇದ್ದಿದ್ರಿಂದ ಆಟಗಳಾಗ್ತಿತ್ತ ಅಂತ? ಇಲ್ಲ ಸರ್, ಖಂಡಿತ ಆಗ್ತಿರ್ಲಿಲ್ಲ. ಇದು ಮೋದಿ ಅವರದೊಂದು ಕಾರ್ಯ ಸಾಧನೆ. ಹೌದು, ನಾವೊಂದು ಭಾರತೀಯ ಪ್ರಜೆಯಾಗಿ ನಮಗೆ ಇದೊಂದು ಪ್ರೌಡ್ ಫೀಲಿಂಗ್. ಯಾಕೆಂದ್ರೆ ಹೇಗೆ ಎಲ್ಲ ನಮ್ಮ ಭಾರತೀಯ ಜನಗಳು ಇದ್ದಾರೆ ಹಾಗೆ ಸಪೋರ್ಟಿವ್ ಆಗಿರ್ಬೇಕು ಸಹ. ಯಾಕಂದ್ರೆ ನಮಗೋಸ್ಕರ ನಾವಿಲ್ಲಿ ಖುಷಿಯಾಗಿರ್ಬೇಕಾದ್ರಲ್ಲಿ ಗಡಿಯಲ್ಲಿ ನಮ್ಮ ಸೈನಿಕರು ಹೋರಾಡ್ತಿದ್ದಾರೆ. ಹಾಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ಹೀಗೆ ಇನ್ನೂ ಎಂತಾದ್ರು ಬಂದ್ರೆ ನಾವು ನಮ್ಮ ಸೈನಿಕರ ಜೊತೆಯಾಗಿರ್ತೇವೆ ಎಂದು ಹೇಳಿಕ್ಕೆ ಖುಷಿ ಪಡ್ತೇನೆ. ಪ್ರತಿಕಾರ ದಾಳಿ ಆಗುವಂಥದ್ದು ಆಗ್ತಾ ಇದೆ, ಆದರೆ ಹಾಗೆ ನಮ್ಮ ಸೈನಿಕರು ಕೂಡ ಅದನ್ನು ಬೆಂಬಲಿಸಲ್ಲ, ಅಂದ್ರೆ ಅದನ್ನು ಧಿಕ್ಕರಿಸುತ್ತಾರೆ, ಹಾಗೆ ಎದುರಿಸ್ತಾರೆ. ಹಾಗೆ ಅವರ ಜೊತೆ ನಾವು ಇರ್ತೇವೆ. ಸರ್, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಬೇರೆ ಯಾವ್ದಾದ್ರು ಸರ್ಕಾರ ಇದ್ದಿದ್ರೆ ಇಂತಹ ಪ್ರತಿಕಾರ ದಾಳಿ ನಡೀತಿತ್ತ ಅಂತ ಅನಿಸ್ತದೆ ನಿಮ್ಗೆ? ಬೇರೆ ಆಲ್ಮೋಸ್ಟ್ ಆಗ್ತಿತ್ತು. ಯಾಕಂದ್ರೆ ಈಗ ಇರುವ ಕಾರಣ ಇದೇ ಒಂದು ಈ ಸರ್ಕಾರ ಇರುವ ಕಾರಣ ನಾವು ಇಷ್ಟು ಇದ್ದೇವೆ. ಬೇರೆ ಆಗ್ತಿದ್ರಿಂದ ಇನ್ನೇನಾಗ್ತಿತ್ತು ಗೊತ್ತಿರ್ಲಿಲ್ಲ. ಹಾಗೆ ಅದೇ ಈ ಸರ್ಕಾರದಿಂದ ನಾವು ಇಷ್ಟಾದ್ರೂ ಇದ್ದೇವೆ ಅಂತ ಹೇಳಿಕ್ಕೆ ಖುಷಿ ಪಡ್ತೀನಿ. ನಮ್ಮ ಸೈನಿಕರು ಪಾಪ ಅಷ್ಟು ಇದು ಮಾಡಿ ನಮ್ಗೆಲ್ಲ ಒಂದು ರಕ್ಷಣೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಗೊಂದು ಖುಷಿ ಆಗ್ತದೆ. ಹಾಗೂ ಮೋದಿಯವರು ತೋರಿಸಿಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳದ ಸಿಂಧೂರದ ಕೈ ಹಾಕಿದಕ್ಕೆ ಯಾವ ತರ ಅವರಿಗೆ ಅದರದ್ದು ಪ್ರತಿಕಾರ ಸಿಗುತ್ತೆ, ಅವರನ್ನು ಯಾವ ತರ ಅದು ಅವರಿಗೆ ಗೊತ್ತಾಗಿದೆ ಈಗ. ಹಾಗಾಗಿ ಅದಕ್ಕೆ ಅಷ್ಟು ಬೆಲೆ ಉಂಟು, ನಮ್ಮ ಸಿಂಧೂರಕ್ಕೆ ಅಷ್ಟು ಬೆಲೆ ಉಂಟು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಭಾರತದ ಸೈನ್ಯ ನೀಡಿದ ಪ್ರತಿಕಾರ ದಾಳಿ ಬಗ್ಗೆ ಖುಷಿ, ಹೆಮ್ಮೆ ಅನ್ನಿಸ್ತದೆ. ಯಾಕೆ ಹೇಳಿದ್ರೆ ಅವರು ಪಾಪ ನೋಡಿ ರಜೆಯಲ್ಲಿದ್ದವರು ಸಹ ಆ ಟೈಮಿಗೆ ಒಂದು ಹೋಗಿ ಎಷ್ಟು ಇದು ಮಾಡಿ ಒಂದು ಹೋರಾಡಿದ್ದಾರೆ ಹಾಗೂ ಅಟ್ಯಾಕ್ ಮಾಡಿದ್ದಾರೆ. ಅದೆಲ್ಲ ಒಂಥರ ಹೆಮ್ಮೆ ನಮ್ಗೆ. ನಮ್ಮ ಭಾರತದ ಸೈನಿಕರು ಹೇಳಿದ್ರೆ ಅವರ ಮೇಲೆ ನಮ್ಗೆ ಅಷ್ಟೇ ಗೌರವ ಉಂಟು. ಈ ಸಂದರ್ಭದಲ್ಲಿ ಬೇರೆದವರು ಸರ್ಕಾರ ಇದ್ದಿದ್ರಿಂದ ಆಟಗಳಾಗ್ತಿತ್ತ ಅಂತ? ಇಲ್ಲ ಸರ್, ಖಂಡಿತ ಆಗ್ತಿರ್ಲಿಲ್ಲ. ಇದು ಮೋದಿ ಅವರದೊಂದು ಕಾರ್ಯ ಸಾಧನೆ. ಹೌದು, ಸೈನ್ಯದ ಒಂದು ವಿಷಯದಲ್ಲಿ ನಾವು ಯಾವುದೇ ರಾಜಕೀಯವನ್ನು ಕೂಡ ಮಾಡುವುದರಲ್ಲಿ ಅರ್ಥ ಇಲ್ಲ. ಇದು ರಾಜಕೀಯಕ್ಕೆ ಅವರು ಅಷ್ಟೇ ಹೇಳ್ತಾರೆ ಹೊರತು ನಿಜವಾಗಿ ಅವರಿಗೆ ಸೈನ್ಯ ಏನು ಸಾಧನೆ ಮಾಡಿದೆ ಅನ್ನೋದು ಅವರಿಗೆ ಖಂಡಿತ ಗೊತ್ತಿದೆ. ಸರ್, ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟೆಲ್ಲ ದಾಳಿ ಮಾಡಿದ್ರು ಕೂಡ ಈ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದರ ಕ್ರೆಡಿಟ್ ಎಲ್ಲ ಮೋದಿ ಸರ್ಕಾರಕ್ಕಲ್ಲ, ಬದಲಾಗಿ ಸೈನ್ಯಕ್ಕೆ ಸೇರ್ಬೇಕು ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನಿಜವಾಗಿಯೂ ಮೋದಿ ಸರ್ಕಾರಕ್ಕಂತ ನಾವು ಹೇಳುವುದಿಲ್ಲ. ಮೋದಿಯವರ ಅಣತಿಯಂತೆ ಸೈನ್ಯ ನಡೆದುಕೊಂಡಿದೆ. ಆ ಮೋದಿಯವರು ಸ್ವಾತಂತ್ರ್ಯ ಕೊಟ್ಟದ್ರಿಂದ ಸೈನ್ಯ ಆ ರೀತಿಯ ಕೆಲಸವನ್ನು ಮಾಡ್ಲಿಕ್ಕೆ ಆಗಿದೆ. ಸಿದ್ದರಾಮಯ್ಯರವರು ನಿಜವಾಗಿ ಅರ್ಥ ಮಾಡಿಕೊಳ್ಬೇಕು. ಅವರು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಅದು ಅವರಿಗೆ ಶ್ರೇಯಸ್ಸು. ಮೋದಿಯವರು ಮಾಡಿದ್ರೆ ಮಾತ್ರ ಅದು ಸೈನ್ಯಕ್ಕೆ, ನಿಜವಾಗಿ ಸೈನ್ಯಕ್ಕೆ ಶ್ರೇಯಸ್ಸು. ಆದ್ರೂ ಅವರು ರಾಜಕೀಯಕ್ಕಾಗಿ ಮೋದಿಯವರನ್ನು ಇದು ಮಾಡ್ತಾರೆ ಹೊರತು ಮೋದಿಯವರು ಕೂಡ ನನ್ನ ಸಾಧನೆ ಅಂತ ಹೇಳಲಿಲ್ಲ. ಮೋದಿಯವರು ಕೂಡ ಹೇಳಿದ್ದೆ ಸೈನ್ಯದ ಸಾಧನೆ ಅಂತ. ಸಿದ್ದರಾಮಯ್ಯರ ಹಾಗೆ ನಾನು ಸಾಧನೆ ಮಾಡಿದ್ದೇನೆ ಅಂತ ಯಾವುದನ್ನು ಕೂಡ ಮೋದಿಯವರು ಇಷ್ಟವರೆಗೆ ಹೇಳಲಿಲ್ಲ.